ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಿಮಗೆ ಅಂತಾನೆ ಈ ಸ್ಟೋರಿ ಮಾಡಿರೋದು. ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಅನ್ನೋ ಪದ ಇನ್ನೂ ನಿಂತಿಲ್ವಾ ಅಂತ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ರು. ದರ್ಶನ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಮಾತ್ರ ನಿಂತಿಲ್ಲ. ರೌಡಿ ಶೀಟರ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ ಪರಪ್ಪನ ಅಗ್ರಹಾರದಲ್ಲಿ. ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಆಗಿದೆ. ಜೈಲಿನ ಬ್ಯಾರಕ್ ನಲ್ಲೇ ಕೇಕ್ ಕಟ್ ಮಾಡಿ ಕೇಕೆ ಹಾಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ. ರೌಡಿ ಶೀಟರ್ ಶ್ರೀನಿವಾಸ್ ಆಲಿಯಾಸ್ ಗುಬ್ಬಚ್ಚಿ ಸೀನಾ. ದರ್ಶನ್ ವಿಚಾರದಲ್ಲಿ ಜೈಲಿನ ಮ್ಯಾನ್ಯುಯಲ್ ಏನಿದೆ ಹಂಗೆ ನಡ್ಕೊಳ್ತಿದೀವಿ ಅಂತ ಹೇಳ್ತಿದ್ದೀರಲ್ಲ, ರೌಡಿ ಶೀಟರ್ಗಳ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಹಣ್ಣಿನ ಹಾರ ಹಾಕ್ಬಿಟ್ಟು ಕೇಕ್ ಕಟ್ ಮಾಡಿ ರೌಡಿ ಶೀಟರ್ ಬರ್ತ್ಡೇ ಸೆಲೆಬ್ರೇಷನ್ ನಿಮ್ಮ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಇದೆಯಾ? ಒಂದು ಹಾಸಿಗೆ ದಿಂಬಿನ ವಿಚಾರಕ್ಕೆ ಇದೇ ದರ್ಶನ್ಗೆ ನೀವು ಜೈಲಿನ ಮ್ಯಾನ್ಯುಯಲ್ ಅಂತ ನಡ್ಕೋತಾ ಇದೀವಿ ಅಂತ ಕೋರ್ಟ್ ಮುಂದೆ ಹೇಳೋರು ಯಾವ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಈ ತರ ಬರ್ತ್ಡೇ ಸೆಲೆಬ್ರೇಟ್ ಮಾಡಬಹುದು? ಜೈಲಿನ ಬ್ಯಾರಕ್ ಒಳಗಡೆ ಆಪಲ್ಲು ಇನ್ನೊಂದು ಹಣ್ಣಿನ ಹಾರವನ್ನ ಹಾಕೊಂಡು ಕೇಕ್ ಕಟ್ ಮಾಡ್ಕೊಂಡು ಈ ತರ ಹಾಡುಗಳನ್ನ ಹಾಕೊಂಡು ಸೆಲೆಬ್ರೇಟ್ ಮಾಡಬಹುದು ಅಂತ ನಿಮ್ಮ ಯಾವ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಇದೆ ಹೇಳಿಯಪ್ಪ? ಸುಪ್ರೀಂ ಕೋರ್ಟ್ ಥೂ ಅಂತ ಉಗಿತಲ್ಲ ನಿಮ್ಗೆ, ಜೈಲಿನ ಅಧಿಕಾರಿಗಳಿಗೆಲ್ಲ. ಏನಾದ್ರೂ ಯಾರಿಗಾದ್ರೂ ರಾಜಾತಿಥ್ಯ ಕೊಟ್ಟಿದ್ ಗೊತ್ತಾಯ್ತು ಅಂತಂದ್ರೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ಬೇಕಾಗತ್ತೆ ಅಂತ. ಅವ್ರ ಸಂಭ್ರಮ ನೋಡ್ರಿ. ಜೈಲಿನ ಒಳಗಡೆ ಯಾವ ಬ್ಯಾರಕ್ ಒಳಗಡೆ ಬೇಕಾದ್ರೂ ಈ ತರ ಸೆಲೆಬ್ರೇಟ್ ಮಾಡ್ಬೋದಾ? ಮತ್ ಏನಕ್ ಬೇಕು? ಹೊರಗಡೆ ಯಾಕೆ ಬರ್ಬೇಕು? ಅವರು ಜೈಲಲ್ಲೇ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ ಮಜಾ ಮಾಡ್ಕೊಂಡು. ಪಶ್ಚಾತ್ತಾಪ ಎಲ್ರಿ ಕಾಡುತ್ತೆ ಅವ್ರಿಗೆ. ಅಂಡ್ ಇದಕ್ಕೆ ಸಪೋರ್ಟ್ ಮಾಡಿದಂತ ಆಫೀಸರ್ ಯಾರು? ಬಾಡಿ ಓನ್ ಕ್ಯಾಮ್ರಾಗಳನ್ನ ಹಾಕೊಂಡಿರ್ತಾರೆ ನಮ್ಮ ಜೈಲಿನ ಒಳಗಡೆ ಅಧಿಕಾರಿಗಳು ಅಂತ ಹೇಳಿದ್ರಿ. ಶಿಳ್ಳೆ ಹಾಕೊಂಡು ಕೇಕೆ ಹಾಕೊಂಡು ಆಪಲ್ ಹಾರ ಹಾಕೊಂಡು ಏನು ದೇಶ ಸೇವೆ ಮಾಡಿರೋರ್ ತರ. ಯು ಪೀಪಲ್ ಶುಡ್ ಫೀಲ್ ಶೇಮ್. ದಯಾನಂದ್ ಅವರಾಗ್ಲಿ ಪರಮೇಶ್ವರ್ ಅವರಾಗ್ಲಿ.